ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರ್ತಾ ಇದೆ ರಾಜಕೀಯ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿ ಆರಂಭ ಆಗಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಂಡಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಸಚಿವರಿಗೆ ಕೋಕ್ ಕೊಟ್ಟು ಇನ್ಯಾವ ಸಚಿವರನ್ನ ಕೈ ಹಿಡಿಯುವಂತಹ ಸಾಧ್ಯತೆ ಹೆಚ್ಚಿದೆ? ಸೊ ಈ ರೀತಿಯಾದಂತಹ ಒಂದು ಕುತೂಹಲಕಾರಿ ಸಂಘಟನೆಗಳು ರಾಜ್ಯ ಸರ್ಕಾರದಲ್ಲಿ ಮೂಡ್ತಾ ಇರುವಂತದ್ದು. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಸುದ್ದಿ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಗುಲ್ಲು ಹೆಚ್ಚಾಗಿದೆ. ಸೊ ಈಗ ಯಾರಿಗೆ ಕೋಕ್ ಕೊಟ್ಟು ಯಾರಿಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಹ್ವಾನವನ್ನ ನೀಡ್ತಾರೆ ಅನ್ನೋದು ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ಸೇರುವ ಇಂಗಿತ ವ್ಯಕ್ತಪಡಿಸಿದ್ದಾರಾ ಹಿರಿಯ ಶಾಸಕ? ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ ಟಿ.ಬಿ. ಜಯಚಂದ್ರ. ಎಸ್ ಅಫ್ಕೋರ್ಸ್, ನಾನು ಯಾಕ್ರಿ ಸಚಿವ ಸ್ಥಾನದ ಮೇಲೆ ಆಸೆ ಇಟ್ಕೋಬಾರ್ದು? ನನಗೆಲ್ಲ ರೈಟ್ಸ್ ಇದೆ, ನನಗೂ ಸಚಿವ ಸ್ಥಾನದ ಮೇಲೆ ಆಸೆ ಇದೆ ಅಂತ ಟಿ.ಬಿ. ಜಯಚಂದ್ರ ಅವರು ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನನಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡೋದು ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ. ಕೊಡೋದು ಬಿಡೋದು ಅವ್ರ ಇಷ್ಟ, ಬಟ್ ನನಗ್ ಮಾತ್ರ ಆಸೆ ಇದೆಯಪ್ಪ, ನಾನು ಯಾಕೆ ಸಚಿವನಾಗಬಾರ್ದು ಹೇಳಿ ನೋಡೋಣ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಮೂಡ ವಿಚಾರಣಾ ತಣ್ಣಗಾಗಿರೋದು ಒಂದು ಕಡೆ ಆದರೆ, ಉಪಚುನಾವಣೆಯಲ್ಲಿ 3 ಸ್ಥಾನ ಗೆದ್ದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಮತ್ತೊಂದು ಕಡೆ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಮುಗ್ದಿರೋದು ಮತ್ತೊಂದು ಕಡೆ ರಿಲೀಫ್ ಅನ್ನ ತಂದುಕೊಡ್ತಿದೆ. ಹೀಗೆ ಎಲ್ಲ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇರುವಂತಹ ಸಂದರ್ಭದಲ್ಲೇ ಸಚಿವ ಸಂಪುಟ ಪುನರ್ರಚನೆಯ ಸುದ್ದಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಹೇಳಿದಾಗೆ ಸಾಕಷ್ಟು ನಾಯಕರು ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ನಮ್ಗೆ ಯಾಕೆ ಸಚಿವ ಸ್ಥಾನ ಸಿಗಬಾರ್ದು ಅಂತ. ಅದರಲ್ಲಿ ಟಿ.ಬಿ. ಜಯಚಂದ್ರ ಅವರು ಕೂಡ ಒಬ್ರು. ಮುಂದುವರೆದೇನು ಮಾತಾಡಿದ್ರು ಹಾಗಾದ್ರೆ ಟಿ.ಬಿ. ಜಯಚಂದ್ರ ಕೇಳ್ತಾ ಹೋಗೋಣ. ಕೂಡ ರಾಜಕಾರಣಕ್ಕೆ ಬಂದವರೆಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೆ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ 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 ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ ಅಲ್ಲ, ಅದೆಲ್ಲ ಯಾವನಾರ ಹೇಳ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ, ಪೊಲೀಸರು ಇದ್ದಾರೆ. ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ. ವರಿಷ್ಠ ತೀರ್ಮಾನ ಮಾಡ್ತಾರೆ. ಕೂಡ ರಾಜಕಾರಣಕ್ಕೆ ಬಂದವರೆಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೆ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ಅದೆಲ್ಲ ಯಾವನಾರ ಹೇಳ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ, ಪೊಲೀಸರು ಇದ್ದಾರೆ. ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ. ವರಿಷ್ಠ ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮಗೆ ಸುಮ್ಮನೆ ಊಹಾಪೋಹದ ಹೇಳಿಕೆಗಳಿಗೆ ಉತ್ತರವನ್ನ ಕೊಡೋದು ಇಷ್ಟ ಇಲ್ಲ.
ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಏನೋ ಅದೇನೋ ಹೇಳ್ತಾರಲ್ಲ, ದೇವ್ರ ವರ ಕೊಟ್ಟರು ಕೆಲವೊಮ್ಮೆ ಪೂಜಾರಿ ವರ ಕೊಡೋಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಕಡೆ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸ್ಬಿಡ್ತಾರೆ. ಸೊ ನಾವಂತೂ ಸಚಿವ ಸ್ಥಾನದ ಮೇಲೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಯಾಕಂತಂದರೆ ನಾವು ಪಕ್ಷಕ್ಕೆ ದುಡ್ದಿದ್ದೀವಿ, ತಳ ಹಂತದಿಂದಲೂ ಕೂಡ ಪಕ್ಷವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದೀವಿ ಅಂತಂದರೆ ನಮ್ಮದು ಕೂಡ ಪ್ರಮುಖ ಪಾತ್ರ ಇದೆ. ಸೊ ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ. ಈಗ ನಾವು ಕೂಡ ಮನೆ ಮಗನಾಗಿದ್ದೀವಿ, ನಮಗೂ ಕೂಡ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ TB ಜಯಚಂದ್ರ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಬ್ಬೊಬ್ಬರೇ ಅವರ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಈಗ ಸಚಿವ ಸ್ಥಾನಕ್ಕೆ ಟವಲ್ ಆಗ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಏನು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಒಂದಷ್ಟು ನಾಯಕರಿಗೆ ಕೋಕನ್ನು ಕೊಡಬೇಕು ಅನ್ನುವಂಥ ಲಿಸ್ಟನ್ನು ಕೂಡ ಈಗಾಗಲೇ ಸಂಭಾವ್ಯ ಪಟ್ಟಿಯನ್ನು ಕೂಡ ಈ ಕಡೆ ನಮ್ಮ ರಾಜ್ಯದ ನಾಯಕರು ಕೂಡ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ನೋಡಬೇಕಾಗತ್ತೆ ಯಾರಿಗೆ ಕೋಕ್ ಕೊಟ್ಟು ಯಾರನ್ನು ಆಯ್ಕೆ ಮಾಡ್ಕೊಳ್ತಾರೆ.